ಎಲ್ರಿಗೂ ನಮಸ್ಕಾರ. ನಾನು ಮಾನಸ. ನಾನಿವತ್ತು ನಿಮ್ಮ ಟೈಮ್ನ ಸೇವ್ ಮಾಡೋವಂತಹ ಒಂದು ಟಿಪ್ನ ನಿಮಗೆ ತಿಳಿಸ್ತಾ ಇದ್ದೀನಿ. ಇವತ್ತು ನಾನು ಈ ಬೆಲ್ಲನ ಹೇಗೆ ಪುಡಿ ಮಾಡೋದು ಅಥವಾ ಸಿರಪ್ನ ನಾವು ಮನೆಯಲ್ಲಿ ಹೇಗೆ ಮಾಡ್ಕೊಳ್ಳೋದು ಅಂತ. ಸಾಮಾನ್ಯವಾಗಿ ನಾವು ಮಾರ್ಕೆಟಿಂದ ಬೆಲ್ಲ ತಂದಮೇಲೆ ಅದು ನೋಡಿ ತುಂಬಾ ಕೆಲವೊಂದು ಪೌಡರ್ ಕೂಡ ಸಿಗುತ್ತೆ. ಈ ಥರ ಬೆಲ್ಲ ತೊಗೊಂಬಂದಾಗ ನಾವೇ ಪೌಡರ್ ಮಾಡ್ಕೋಬೇಕಾಗುತ್ತೆ. ಕಾಫಿಗೆ ಅಥವಾ ಹಾಲಿಗೆ ಸೇರಿಸ್ಕೋಬೇಕಾದ್ರೆ ಅಥವಾ ಯಾವುದೇ ಸ್ವೀಟ್ ಮಾಡಬೇಕಾದ್ರೆ ತುಂಬಾ ಗಟ್ಟಿ ಇರೋದ್ರಿಂದ ಇದನ್ನು ಹೇಗೆ ಪೌಡರ್ ಮಾಡ್ಕೋಬೋದು ಅಥವಾ ಸಿರಪ್ ಕೂಡ ಮಾಡ್ಕೋಬೋದು. ತುಂಬ ಚೆನ್ನಾಗಿರುತ್ತೆ. ನೋಡೋಣ ಬನ್ನಿ. ನೋಡಿ, ನಾನಿಲ್ಲಿ ಒಂದು ಬಾಣಲಿನ ತೊಗೊಂಡಿದ್ದೀನಿ ಅಥವಾ ಯಾವುದಾದ್ರೂ ಬೇರೆ ಇಷ್ಟು ದೊಡ್ಡದಾಗಿರುವಂತಹ ಪಾತ್ರೆನ ತೊಗೊಂಡ್ರೆ ಸಾಕಾಗುತ್ತೆ. ಎಷ್ಟು ಬೆಲ್ಲ ಕ್ವಾಂಟಿಟಿ ಇರುತ್ತೆ ಅಷ್ಟು ನೋಡಿ ನೀವು ತೊಗೊಳ್ಳಿ. ಇದಾದ ನಂತರ ಆ ಬಾಣಲಿ ಇದೊಂದು ತಳಭಾಗಕ್ಕೆ ಸ್ವಲ್ಪ ಉಪ್ಪನ್ನು ಸೇರಿಸ್ಬೇಕಾಗುತ್ತೆ. ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಂಡ್ರೆ ಸಾಕಾಗುತ್ತೆ. ಅದು ಹೀಟ್ ಬರೋದಕ್ಕೋಸ್ಕರ ನಾವಿಲ್ಲಿ ಸೇರಿಸ್ಕೋಬೇಕಾಗುತ್ತೆ. ಈ ಥರ ಬೆಲ್ಲ ಸೇರಿಸ್ಕೊಂಡ್ಮೇಲೆ ಎಲ್ಲ ಕಡೆನೂ ನೀಟಾಗಿ ಸ್ಪ್ರೆಡ್ ಮಾಡಬೇಕಾಗುತ್ತೆ. ಸೊ ಸ್ಪ್ರೆಡ್ ಮಾಡಿ ಆದಮೇಲೆ ನಾವು ಫ್ಲೇಮ್ನ ಅಂದರೆ ಸ್ಟವ್ನ ಆನ್ ಮಾಡಿಕೊಂಡು ಒಂದು 10 ನಿಮಿಷ ಅಥವಾ 20 ನಿಮಿಷ ಅಂತಲೇ ಹೇಳ್ಬೋದು. ನಿಮಗೆ ಪೌಡರ್ ಬೇಕು ಅಂತ ಹೇಳಿದ್ರೆ ನೋಡಿ, ಪೌಡರ್ ಬೇಕಂತ ಹೇಳಿದ್ರೆ 10 ನಿಮಿಷ ಇಟ್ಕೊಂಡ್ರೆ ಸಾಕಾಗುತ್ತೆ. ಅಥವಾ ಅದ್ರ ಬದಲು ನಿಮಗೆ ಸಿರಪ್ಪೇ ಬೇಕು ಕಂಪ್ಲೀಟಾಗಿ ಅಂತ ಹೇಳಿದ್ರೆ 20 ನಿಮಿಷ ಇಟ್ಕೊಂಡ್ರೆ ಸಾಕಾಗುತ್ತೆ. ಇಲ್ಲಿ ನೀವು ಸಿರಪ್ ಬೇಕಂದರೆ ಪಾತ್ರೆನ ನೋಡಿ ದೊಡ್ಡದಾಗಿರೋವಂಥದ್ದನ್ನ ಇಟ್ಕೋಬೇಕು. ಇಲ್ಲಾಂದರೆ ಎಲ್ಲ ಹೀಟ್ ಆದಮೇಲೆ ಅದು ಹೊರಗಡೆ ಚೆಲ್ಲುತ್ತೆ. ಸೊ ನೋಡಿ, ನಾನಿಲ್ಲಿ ಸ್ವಲ್ಪ ಬೆಲ್ಲ ತೊಗೊಂಡಿರೋದ್ರಿಂದ ಈ ಥರ ಒಂದು ಚಿಕ್ಕ ಪ್ಲೇಟ್ನ ಇಟ್ಕೊಂಡಿದ್ದೀನಿ. ಇದ್ರ ಬದಲು ಒಂದು ತಪ್ಪಲಿನ ಆಗಿರ್ಬೋದು ಅಥವಾ ಯಾವುದೇ ಒಂದು ಬೌಲ್ ಥರದನ್ನ ಪಾತ್ರೆನ ಇಟ್ಕೋಬೋದು. ನಾನಿಲ್ಲಿ ಬೆಲ್ಲನ ಹೀಗೆ ಇಟ್ಕೊತಾ ಇದ್ದೀನಿ. ಇದಾದ ನಂತರ ಇದಕ್ಕೆ ಒಂದು ಪ್ಲೇಟ್ನ ನೀವು ನೀಟಾಗಿ ಮುಚ್ಕೋಬೇಕಾಗುತ್ತೆ. ಇದಾದ ನಂತರ ಸ್ಟವ್ನ ಆನ್ ಮಾಡಿ 10 ನಿಮಿಷ ಇಟ್ಟರೆ ಸಾಕು, ಪೌಡರ್ ಸಿಗುತ್ತೆ. ನೋಡಿ, ನಾನಿಲ್ಲಿ ಈ ಥರ ಒಂದು ಲಿಡ್ನ ಕ್ಲೋಸ್ ಮಾಡ್ತಾ ಇದ್ದೀನಿ. ಇದಾದ ನಂತರ ನಿಮಗೆ ನಾನು ಹೇಳ್ದಂಗೆ ಅಷ್ಟು ಟೈಮು ನೀವು ಬಿಡಬೇಕಾಗುತ್ತೆ. ಸೊ ಈಗ ಮಾಡ್ಕೊಳ್ಳೋದ್ರಿಂದ ನಮಗೆ ಯಾವುದೇ ಸ್ವೀಟ್ ಪ್ರಿಪೇರ್ ಆಗಿರ್ಬೋದು ಅಥವಾ ಅರ್ಜೆಂಟಿಗೆ ಮಕ್ಕಳಿಗೆ ಹಾಲಿಗೆ ಅಥವಾ ಯಾವುದಾದ್ರೂ ಪೌಡರ್ನ ಸೇರಿಸಿ ನಾವು ಮಿಲ್ಕ್ ಪ್ರಿಪೇರ್ ಮಾಡಿದಾಗ ತಕ್ಷಣವೇ ಹಾಕ್ಕೊಡ್ಬೋದು. ತುಂಬಾ ಈಸಿಯಾಗಿ ಹೋಗುತ್ತೆ. ಕಾಫಿ ಟೀಗಳಿಗೆಲ್ಲ ಆರಾಮಾಗಿ ಯೂಸ್ ಮಾಡ್ಬೋದು. ಜಾಸ್ತಿ ಟೈಮ್ ಇರೋದಿಲ್ಲ ಅಂತ ಹೇಳೋ ಹಾಗೆ ಇಲ್ಲ, ಅಷ್ಟು ಬೇಗ ಆಗೋಗುತ್ತೆ. ನೋಡಿ, ಇಲ್ಲಿ ನಾನು 20 ಮಿನಿಟ್ಸ್ ಬಿಟ್ಟಿದ್ದೀನಿ. ಸೊ ಸಿರಪ್ಪೇ ಪ್ರಿಪೇರ್ ಆಗಿದೆ. ಇಲ್ಲಿ ಯಾವುದೇ ಥರ ನೀರು ಕೂಡ ಸೇರಿಸಿಲ್ಲ. ನಾವು ತಣ್ಣಗಾದಮೇಲೆ ಸ್ಟೋರೇಜ್ ಮಾಡಿ ಎತ್ತಿಟ್ಕೋಬೋದು. ನಿಮಗೆ ಪೌಡರ್ ಬೇಕಂದರೆ 10 ನಿಮಿಷ ಇಟ್ಬಿಟ್ಟು ತೆಗೆದ್ರೆ ಸಾಕಾಗುತ್ತೆ. ನೋಡಿ ಎಷ್ಟು ಗಟ್ಟಿಯಾಗಿರುವಂತಹ ಬೆಲ್ಲ ಎಷ್ಟು ಬೇಗ ಕರಗೋಗಿದೆ ಅಂತ. ಚಾಕುನಲ್ಲೂ ಕೂಡ ತೆಗಿಬೇಕಾದ್ರೆ ಕಷ್ಟ ಆಗ್ತಿರುತ್ತೆ. ಕೆಲವೊಂದು ಬೆಲ್ಲ ಅಷ್ಟು ಗಟ್ಟಿಯಾಗಿರುತ್ತೆ. ಅದಕ್ಕೆ ಈ ಥರ ಒಂದು ಟಿಪ್ನ ನೀವು ಕೂಡ ಫಾಲೋ ಮಾಡಿ. ತುಂಬಾ ಚೆನ್ನಾಗಿ ಸಿರಪ್ ಆಗುತ್ತೆ. ಅಂದರೆ ಇದು ಸ್ವಲ್ಪ ಬಿಸಿ ಇರೋದ್ರಿಂದ ತಕ್ಷಣಕ್ಕೆ ತೆಗಿಯೋದಕ್ಕಾಗೋದೇ ಇಲ್ಲ. ಇದಾದ ನಂತರ ನಾವು ಒಳ್ಳೆ ಕಂಟೈನರ್ ಜಾರ್ಗೆ ಸ್ಟೋರೇಜ್ ಮಾಡ್ಕೋಬೋದು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ.